ಖಾಸಗಿ ಗುದ್ದಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಳ್ತಿದ್ದಂತೆ ಸಿಲಿಕಾನ್ ಸಿಟಿ ಅಭಿವೃದ್ಧಿಯತ್ತ ಚಿತ್ತ ಹರಿಸಿದ ಡಿಕೆಶಿ. ಮೆಟ್ರೋ ಕಾಮಗಾರಿ ವೀಕ್ಷಣೆ, ನಿಧಾನಗತಿಯ ಕಾಮಗಾರಿ ಮಾಡ್ತಿರೋ ಅಧಿಕಾರಿಗಳಿಗೆ ಡಿಸಿಎಂ ಕ್ಲಾಸ್. ಮೆಟ್ರೋ ಸ್ಟೇಷನ್ ಮತ್ತು ಪಿಲ್ಲರ್ಗಳನ್ನ ಪರಿಶೀಲನೆ. ಇಷ್ಟೊಂದು ಲೇಟ್ ಆಗ್ತಿರೋದಕ್ಕೆ ನಿಮ್ಮ ಮೇಲೆ ಎಫ್ಐಆರ್ ಆಗಬೇಕಿತ್ತು. ಬೇಗ ಕೆಲಸ ಮುಗಿಸಿದ್ರೆ ಸರಿ ಅಂತ ವಾರ್ನಿಂಗ್. ನಟ ಯಶ್ಗೆ ಐಟಿ ಇಲಾಖೆ 2013-19 ಅವಧಿಯ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿ ನೀಡಿದ್ದ ನೋಟಿಸನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಹೊಂಬಾಳೆ ಕನ್ಸ್ಟ್ರಕ್ಷನ್ ಸಂಬಂಧಿಸಿದ ಪ್ರಕರಣದಲ್ಲಿ ಯಶ್ ನಿವಾಸ ಶೋಧಿಸಲಾಗಿತ್ತು. ಹೈಕೋರ್ಟ್ ಅವರ ವಾದ ಪುರಸ್ಕರಿಸಿ ನೋಟಿಸ್ ರದ್ದು ಮಾಡಿರುವುದು ಯಶ್ಗೆ ದೊಡ್ಡ ರಿಲೀಫ್ ನೀಡಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂಡಿಗೋ ವಿಮಾನಗಳ ಹಾರಾಟ ಸತತ 5ನೇ ದಿನವೂ ರದ್ದು. ಪ್ರಯಾಣಿಕರು ತೀವ್ರ ಪರದಾಟ. ನಿರಂತರವಾಗಿ ವಿಮಾನಗಳು ರದ್ದಾಗ್ತಿರುವುದು ಬೆಳ್ಳಂಬೆಳಗ್ಗೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಯಾಣಿಕರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ರದ್ದಾದ ವಿಮಾನಗಳಿಗೆ ರೀಫಂಡ್ ಅಥವಾ ಮರು ವೇಳಾಪಟ್ಟಿ ಪಡೆಯಲು ಕಷ್ಟಪಡ್ತಿದ್ದ ಪ್ರಯಾಣಿಕರು. ಒಂದೇ ಮನೆ 1.5 ವರ್ಷದಲ್ಲಿ 4 ಆತ್ಮಹತ್ಯೆ. ಒಂದೇ ಮನೆಯಲ್ಲಿ ಈವರೆಗೂ 4 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆಗಳು ನಡೆದಿರೋ ಮನೆಗೆ ಭಯದ ಕಂಟಕ ಅಂಟಿದೆ. ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಜಯಶ್ರೀ ಅವರ ಕುಟುಂಬಕ್ಕೆ ಸೇರಿದ ಭವ್ಯ ಬಂಗಲೆ. ಡಾಕ್ಟರ್ ಜಯಶ್ರೀ ತಮ್ಮ ಮನೆಯ ಕೆಳಮಹಡಿಯಲ್ಲಿ ಸೂಸೈಡ್. ಪುತ್ರ ಆಕಾಶ್ ಮೊದಲ ಮಹಡಿಯಲ್ಲಿ ಆತ್ಮಹತ್ಯೆ. ಈ ಹಿಂದೆ ಮನೆಯ ಯಜಮಾನ ಡಾಕ್ಟರ್ ನಾಗರಾಜ್ ಹೊಮ್ಮರಡಿ ಹಾಗೂ ಪುತ್ರ ಆಕಾಶ್ ಪತ್ನಿ ನವಶ್ರೀ ಆತ್ಮಹತ್ಯೆ ಮಾಡಿಕೊಂಡಿದ್ರಂತೆ.